ದಿನನಿತ್ಯದ ಪದ್ಧತಿ. ಹಾಗಂತ ಜೀವನದ ಅವಧಿಯಲ್ಲಿ ಪುಣ್ಯ ಕೆಲಸವನ್ನ ಮಾಡಿ ಸುಖೋಪಭೋಗವನ್ನ ಪಡೆದು ಸಂತೋಷದ ಕಾಲದಲ್ಲಿ ಮರಣ ಹೊಂದಿ ಏನು ಅನುಭವಿಸುವುದಕ್ಕಾಗದೆ ಇಲ್ಲಿಗೆ ಬಂದು ಸೇರ್ತಾರೆ. ಇಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡುವುದಲ್ಲ, ಅವರನ್ನು ಮಾಡಬೇಕಾದದ್ದೇನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸುವುದರ ಜೊತೆಯಲ್ಲಿ ಲೋಕ ಸಂಚಾರಕ್ಕೆ ತಿರುಗಾಟಕ್ಕೆ ಬಿಡುವುದು. ಹಾಗಂತ ಪಾಪ ಮಾಡಿ ಇಲ್ಲಿಗೆ ಬಂದವರಲ್ಲ. ಕುಂಬಿಪಾಕ, ಗೌರವ, ಮಹಾಗೌರವ ಇತ್ಯಾದಿ ಇತ್ಯಾದಿ ಶಿಕ್ಷೆಗೆ ಒಳಪಡಿಸುವುದಾಗುವುದು. ಸಭೆಯೆಲ್ಲ ಸೇರಿದ್ದೇನೆ. ಬಂದಿರುವಂತ ಭೇದತ್ವವನ್ನು ವಿಚಾರ ಮಾಡಬೇಕಾದ್ದು ಕರ್ತವ್ಯ. ಒಂದಕ್ಕೂ ಸರಿಯಾಗಿ ಹೋಗುವುದಿಲ್ಲ. ಹೌದಾ? ಒಳ್ಳೆ ಕೆಲಸ ಮಾಡಿದ್ದಾನೆ. ಒಳ್ಳೆ ಕೆಲಸ ಮಾಡಿದ. ಕಲಾವಿದರನ್ನ ಹಾಗೆ ಕಡೆಗೆ ಏನೂ ಇಲ್ಲದೆ ಎಂತದೂ ಇಲ್ಲದೆ ಹಾಗೆ ಹೋಗುದು. ಅಲ್ವಾ? ಪಾಪ ಹೆಂಡತಿ ಮಾತ್ರ ಕಷ್ಟದಲ್ಲಿದ್ದಾಳೆ. ನೀವು ಪುಣ್ಯ ಮಾಡಿದವನ ಪಾಪ ಮಾಡಿದವನು? ಪುಣ್ಯದ ಕಾರ್ಯವನ್ನ ಮಾಡಿದವ. ಕಲೆಯ ದೇವರು ಎನ್ನುವ ಹಾಗೆ ಕಲೆಯಲ್ಲೇ ನಂಬಿ ಬದುಕುತ್ತಾ ಇದ್ದವ. ಅವಘಡದಿಂದ ಶೈಲಿಯೆಲ್ಲ ಸೇರಿದ ಕಲಾವಿದರೆಲ್ಲ ಹೆಚ್ಚಿನವರೆಲ್ಲ ಪುಣ್ಯಾತ್ಮರೆಯೋ? ಯಾಕೆ ಕೇಳು? ಎಲ್ಲೆಲ್ಲೋ ಬದುಕೊಂಡು ಇಲ್ಲೆಲ್ಲ ಕಾಲ ಕಳೆದು 6 ತಿಂಗಳು ಮದುವೆ ಆದದ್ದಾಯ್ತು. ಹೆಂಡತಿ ಮಕ್ಕಳೆಲ್ಲ ತೋರೆ ಕಲೆಗಾಗಿ ಬದುಕು, ಕಲೆಗಾಗಿ ಅವರನ್ನು ಸುರಿತಾ ಇದ್ದಾರಂತಾದ್ರೆ ಕಲಾವಿದರೆಲ್ಲವರು ಪುಣ್ಯಾತ್ಮರು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅವರ ಉದ್ಯೋಗವೇ ಪಾಪದಾಗಿರ್ತದೆ. ಹಾಗಾದ್ರೆ ಇವ ಪಾಪದ ಕೆಲಸವನ್ನು ಮಾಡಲಿಲ್ಲ, ಪುಣ್ಯಾತ್ಮ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗಾದ್ರೆ ಇವ ಪುಣ್ಯಾತ್ಮನಂತಾದ್ರೆ ಪುಷ್ಪಕ ವಿಮಾನವನ್ನ ಏರಿಸುವುದರ ಜೊತೆಗೆ ತಿರುಗಾಟಕ್ಕೆ ತೊಡಗಿದ. ಹೌದಾ? ಒಳ್ಳೆ ವ್ಯಾಪಾರ ಮಾಡ್ತಾರೆ. ಏನ್ ಕಾರ್ಯ ಮಾಡಿದ? ಕಕ್ಕಡಿಯ ವಿಭಾಗದಲ್ಲಿ ಹುಣ್ಣೆ ಸಣ್ಣನ್ನ ಇಟ್ಟು ವ್ಯಾಪಾರದಲ್ಲಿ ಹೆಚ್ಚು ಕಡಿಮೆ ಸಕ್ಕರೆಗೆ ಕಲ್ಲನ್ನ ಬೆರೆಸಿದ. ಹೌದಾ? ಹಾಗಾದ್ರೆ ಹುಡುಗರ ಸಂಘವ ಮತ್ತೆ ಕಡಿಮೆ ತರುವುದು ಹೆಚ್ಚಿಗೆ ದರ
ಹೌದಾ? ಹಾಗಾದ್ರೆ ಜೀವನದ ಅವಧಿಯಲ್ಲಿ ಅಥವಾ ಜೀವನದ ಅವಧಿಯಲ್ಲಿ ಹಬ್ಬವನ್ನೇ ಮಾಡಿದ್ದಾನೆ ಅಂತ ಆಯ್ತು. ಇವರಿಗೆ ಖಂಡಿತವಾಗಿರುವಂತಹ ಶಿಕ್ಷೆಯನ್ನು ವಿಧಿಸಲೇಬೇಕು. ನೋಡಿದ ಆ ಕಡೆಯಲ್ಲಿ ಕುದಿಯುತ್ತಿರುವ ಎಣ್ಣೆಯ ಬಾಂಡ ತಗೊಂಡು ಹೋಗಿ ಕೊಟ್ಟವನು ಎನ್ನುವ ಹಾಗೆ ಹಿಂದೆ ಹೋಗುವುದಕ್ಕೆ ಸ್ಥಳವಿಲ್ಲದೆ ಒದ್ದಾಡ್ತಾ ಉಂಟು. ಆ ಬೇತಾತ್ಮ ಇಲ್ಲಿಗೆ ಸೇರಬೇಕು ಅಂತಂದ್ರೆ ಬೇತಾತ್ಮವನ್ನ ಎಳೆದುತ್ತ
ಹಾಗಾದ್ರೆ ಇವ ಜೀವನದ ಪುಣ್ಯ ಸಂಪಾದನೆಯನ್ನು ಮಾಡಬೇಕಿತ್ತು, ಅದನ್ನು ಮಾಡಿಲ್ಲ. ಪಾಪದ ಕೆಲಸವನ್ನು ಮಾಡಿ ಕಾಲ ಕಳೆದಿದ್ದಾನೆ ಅಂತ ಆಯ್ತು. ಈಗ ಸತ್ತಿದ್ದಾನೆ. ಹಾಗಾದ್ರೆ ಇವ ಪುಣ್ಯವೇ ಮಾಡಲಿಲ್ಲ. ಏನು ಮಾಡಿದ? ಅಂದ್ರೆ ಒಂದು ಕೆಲಸ ಮಾಡಿದ್ದಾನೆ. ಶಿವ ಶಿವ ಎನ್ನುವ ಹಾಗೆ ಸತ್ತಿದ್ದಾನೆ. ಎಲ್ಲ ಮಾತು ಸರಿ. ಇವನ ಹೆಂಡತಿಯ ಹೆಸರು ಶಿವೆ. ಸಾಯುವ ಕಾಲದಲ್ಲಿ ತನ್ನ ಮಡದಿಯನ್ನ ಕೂಗಿ ಕರೆದಿದ್ದಾನೆ. ಎಂಬಲ್ಲಿಗೆ ಪುಣ್ಯ ಮಾಡಿದ್ದಲ್ಲ. ಇವ ಶಿವೆ ಎನ್ನುವ ಹಾಗೆ ಕರೆದದ್ದೇ ಇದ್ರು ಅಂದಾರಾಜದೇವ ಪರಮೇಶ್ವರನ ಹೆಂಡತಿ ಕಿಂಚಿತ್ತು ಪುಣ್ಯ ಉಂಟು ಅಂತ. ಹಾಗಾಗಿ ಹಾಗಾಗಿ ಶಿಕ್ಷೆಯನ್ನು ಕೊಡುವುದಕ್ಕಾಗುವುದಿಲ್ಲ. ಕೊಡುವ ಮೊದಲು ಒಂದು ವರವನ್ನು ಕೊಡಬೇಕು. ಓ ಯಮವಿನ ಹಂದರವ ಪರಿಚಯ ಆಯ್ತಾ? ನಾನೇ ಯಮಧರ್ಮರಾಯ. ನಿನಗೊಂದು ವರವನ್ನು ಕೊಡ್ತೇನೆ. ಬೇಕಾದ ವರವನ್ನು ಕೇಳಿ. ಕರುಣನಿಧಿ ಕೇಳು
ತರುಣಿ ಮಣಿರಂಭೆಯ ಭೋಗವ ತರುಣಿ ಮಣಿರಂಭೆಯ ತರುಣಿ ಮಣಿರಂಭೆಯ ಭೋಗವ ಕರುಣಿಸಲು ಬೇಗನೆಗೆ ವರವನೆ ಬೇಡ ವರವನೆ ಬೇಡ ಬೇಡ ಆ ಎಲ್ಲೋ ನಿನ್ನ ಹಂಗ ಜೀವ ನೋಡಿದ್ರೆ ನಿನ್ನ ಹಾಗೆ ವರವಲ್ಲ ಕೊಡ್ತೇನೆ ಕೇಳು. ನೀವು ವರ ಕೊಡುದಾದ್ರೆ ನನಗೆ ಬೇರೆ ಊಟ ಬೇಡ, ಬೇರೆ ಊಟ ಬೇಡ. ತಲೆ ಮಾತ್ರ ಬೇಕಾ ಬೇರೆ ಮಾಡಿದ ಅದಲ್ಲ, ಮತ್ತೆ ಬೇರೇನು ಬೇಡ. ಬೇರೆ ಯಾರು ಬೇಡ ಬೇಕಾದದ್ದೇನು? ನನಗೆ ಬೇಕಾದದ್ದು ಒಂದು ರಾತ್ರಿಗೆ ತರುಣಿ ಮಳೆ ರಂಬೆಗಳ ಸುಖ ಬೇಕು ಅಂತ. ಕರದಿವನವಳಿರುವ ಮನೆಯೊಳಗಿರಿಸುತ್ತ ಕರಡಿರುವ ಮನೆಯೊಳಗಿರಿಸುತ್ತ ಉದಯಗಿರಲಿವೆ ನೋಡುವುದಕ್ಕೆ ಎಲುಬಿನ ಹಂದರು ಬೇರೆ ಎಲುಬು ಬಿಟ್ಟ ಬೇರೆ ಎಂತದ್ದು ಇಲ್ಲವೋ? ಖಂಡಿತವಾಗಿ ಹೌದು. ಕೇಳುವುದು ಏನಲ್ಲ, ಒಂದು ರಾತ್ರಿಗೆ ರಂಬೆಯಳ ಭೋಗ ರಂಬೆಯಳ ಸುಖವನ್ನ ಪಡೆಯಬೇಕು, ಅವಕಾಶ ಮಾಡಿಕೊಡುವೆನು ಹಾಗೆ ಕೇಳ್ತವು. ಇಲ್ಲಿವರೆಗೂ ಈ ಯಮಧರ್ಮರಾಯ ಆಡಿದ ಮಾತಿಗೆ ತಪ್ಪಿದವನಲ್ಲ, ಕೊಟ್ಟ ಮಾತನ್ನು ಉಳಿಸಿಕೊಂಡವರಿದ್ದೇನೆ. ಪ್ರೇತಾತ್ಮಕ್ಕೆ ಮೊದಲೇ ಒಂದು ಮಾತು ಕೊಟ್ಟಿದ್ದೇನೆ, ವರವೊಂದನ್ನು ಕೊಡ್ತೇನೆ ಕೇಳು ಎನ್ನುವ ಹಾಗೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಅಂತ ಆದ್ರೆ ಕೇಳುತ್ತಾ ಇರುವುದೇ ರಂಬೆಯ ಸುಖ ಬೇಕು, ರಂಬೆ ಸುಖ ಬೇಕು. ಅದೇ ಅದು ನೀರು ಕೇಳಿದ್ದು ಬಿಡು, ಈಗ ನೀರು ಇಲ್ಲ. ರಂಬೆಯ ಸುಖ ಬೇಕು ಎನ್ನುವಾಗ ಕೇಳ್ತಾವ. ನೀನೊಂದು ಕೆಲಸ ಮಾಡು, ರಂಬೆ ಅಂತ ಬರುವವರೆಗಾಗಿ ಕರೆದುಕೊಂಡು ಬೆಳಗಾದ ಮೇಲೆ ಬೇಕಾತ್ಮವನ್ನು ಎಳೆದುತ್ತಾ ಆದಷ್ಟು ಬೇಗ